ಈಗ ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಉತ್ತರ ಒಳನಾಡಿನಲ್ಲಿ ಸಾಮಾನ್ಯ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು 29 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಡಲ ಸುಳ್ಯ 21, ಧರ್ಮಸ್ಥಳ 20, ಜಯಪುರ 19, ತೀರ್ಥಹಳ್ಳಿ 18, ಕಾರ್ಕಳ 16, ಜಗಲ್ಬೇಟ್ 13, ಗೇರುಸೊಪ್ಪ 12, ಕೊಲ್ಲೂರು ಸುಬ್ರಹ್ಮಣ್ಯ ಶಿರಸಿ 11, ಪುತ್ತೂರು ಸಿದ್ದಾಪುರ ಉಪ್ಪಿನಂಗಡಿ ಕೊಟ್ಟಿಗೆಹಾರ ಹುಂಚದಕಟ್ಟೆ 10, ತ್ಯಾಗರ್ತಿ ಬ್ರಹ್ಮಾವರ 9, ಮೂಡುಬಿದಿರೆ 8, ಮಂಕಿ ಉಡುಪಿ 7, ಹೊನ್ನಾವರ ಜೋಯಿಡಾ ಮಾಣಿ ಬಂಟ್ವಾಳ 6, ಬನವಾಸಿ 5, ಮಂಗಳೂರು ಕುಮಟ 4, ಶಕ್ತಿನಗರ ಕೋಟ ಸೋಮವಾರಪೇಟೆ ಲೋಂಡಾ 3, ಬೆಳ್ಳಟ್ಟಿ ಹಿರೇಕೆರೂರು ಶಿವಮೊಗ್ಗದಲ್ಲಿ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಹಲವೆಡೆ ಮಳೆ ಸಾಧ್ಯತೆ. ಕರಾವಳಿ ತೀರ ಪ್ರದೇಶಗಳಲ್ಲಿ ಗಂಟೆಗೆ 40 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲ ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ. ಗರಿಷ್ಠ 32, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ.